ಪಾಕಿಸ್ತಾನ ಜಿಂದಾಬಾದ್ ಅವ್ರನ್ನ ಪಾಕಿಸ್ತಾನ ಕಳಿಸಿ, ಯಾರ್ಯಾರಿಗೆ ಏನೇನು ಇಷ್ಟ ಅಲ್ಲಲ್ಲಿ ಕಳಿಸಿ. ನಮಗೆ ಟೆರರಿಸ್ಟ್ ಬಂದು ಜಿಹಾದಿ ಅಂತಾರಲ್ಲ, ಅವ್ರು ಎಷ್ಟು ಫಾಸ್ಟ್ ಬರ್ತಾರೋ ನಾವು ಅಷ್ಟೇ ಫಾಸ್ಟ್ ಮೇಲೆ ಕಳಿಸ್ಬಿಡ್ತೀವಿ ಸರ್. ಇವ್ರು ನಮಗೆ ಕಳಿಸ್ಬಿಡ್ಬೇಕು, ಅವ್ರವ್ರ ಕಂಟ್ರಿಗೆ ಕಳಿಸ್ಬಿಡಿ, ನೆಮ್ಮದಿಯಾಗಿರಲಿ. ಅಲ್ಲೋಗಿ 1 ತಿಂಗಳಿದ್ದು ವಾಪಸ್ ಬರೋಗಲ್ಲ, ಈ ಮಣ್ಣನ್ನ ಮುತ್ತಿಟ್ಟು ಕಿಸ್ಕೊಡ್ತಾರೆ ಸರ್. ಸರ್, ಇಂಡಿಯಾ ಚೈನಾದ ನಮ್ಮದು ಆ ಕಾಲದಲ್ಲೇ ಹಿಂದೂ ಚೀನಿ ಬಾಯ್ ಅಂತ ಹೇಳ್ತಾರೆ. ನಂಬರಕ್ಕೆ ಅರ್ಹ ಅಲ್ಲದ ಅಂತ ಒಂದು ಕಂಟ್ರಿ ಚೈನಾ. ಚೈನಾನು ಅಷ್ಟೇ, US ಅಷ್ಟೇ, ಅದನ್ನು ನಮಗಿಲ್ಲ. ಎಸ್ಪೆಷಲಿ ಚೈನಾ ಬಗ್ಗೆ ಹೇಳಬೇಕು ಅಂದರೆ, ಚೈನಾ ಆರ್ಮಿ ನಿಮಗೆ ಹೊರಗಿಂದ ನೋಡೋದಕ್ಕೆಲ್ಲ ತುಂಬ ಸ್ಟ್ರಾಂಗೆ, ತುಂಬ ಸ್ಟ್ರಾಂಗೆ ಹೊರಗಿಂದ. ಅವ್ರ ಎಕ್ವಿಪ್ಮೆಂಟ್ಸ್ ಅವರು, ಬಟ್ ಎಷ್ಟು ದಿನ ಅವ್ರದ್ದು ಎಕ್ವಿಪ್ಮೆಂಟ್ ನಡೆಯುತ್ತೆ ನೀವು ನೋಡಿ. ಎಕ್ವಿಪ್ಮೆಂಟ್ಸ್ ಅವ್ರದ್ದು ಗಟರ್ ಅಂತ ಜಾಗದಲ್ಲಿ ಹಾಕ್ತಾರೆ ಸರ್. ಗಟರಲ್ಲಿ ಹಾಕ್ಬಿಟ್ಟು ನಮ್ಗೆ ಫುಡ್ ಕೊಡ್ತಾರೆ ಸರ್. ಆ ಗಟರ್ ನಾವೇ ಯೂಸ್ ಮಾಡ್ತಾ ಇರೋದು, ಅದೇ ಗಟರ್. ಯಾಕಂದರೆ ನೀನು ಎಷ್ಟು ನೀನು ತಡೆಯೋ ಕೆಪಾಸಿಟಿ ಇದೆ, ನಿಮಗೆ ಏನೇನು ತಡೆಯೋ ಕೆಪಾಸಿಟಿ ಇದೆ. ವಿಷ್ಣುವರ್ಧನ್ ಅದರಲ್ಲಿ ಇಂಡಿಯಾ ಚೈನಾ ವಾರ್, ಚೈನಾದಲ್ಲಿ ಅವ್ನು ಸಿಕ್ಕಾಕೊಳ್ತಾನೆ, ತುಂಬ ಕಷ್ಟಪಡ್ತಾನೆ. ಅಲ್ಲಿಂದ ಲಾಸ್ಟಲ್ಲಿ ವಾಪಸ್ ಬರುವಾಗ ಇಂಡಿಯನ್ದು ಮಣ್ಣಲ್ಲಿ ಒಂದು ಸಾವು ಬರುತ್ತೆ. ಇದು ಅದು ಸ್ಟೋರಿ. ತುಂಬ ಕೈಯಲ್ಲಿ ಹೊಡೋಕ್ಕಾಗಿಲ್ಲ ಅಂತ ನೋಡಿದ್ರು, ಸೀದಾ ಒಂದು ಕತ್ತನೆ ಮುರಿದಾಕಿದ್ರು ಸರ್. ನೀವು ಯೋಚನೆ ಮಾಡಿ, ಚೈನೀಸ್ ಆರ್ಮಿ ಪರ್ಸ್ನಾಲಿಟಿಗೂ ಸರ್ದಾರ್ ಪರ್ಸ್ನಾಲಿಟಿಗೂ ಅವ್ರ ಹೈಟು ಇವ್ರ ಹೈಟಲ್ಲಿ ಒಬ್ಬೊಬ್ಬರು ಇಬ್ಬರು ಇಟ್ಕೊಂಡು ಮುರಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಕತ್ತನ. ನಾನು ಕೊಡಗಿನವನು, ಹೌದು, ಒಂದು ಆರ್ಮಿ ಅವನು, ಕೊಡಗಿನವನು. ಯಾವ ಕಾಲಕ್ಕೂ ಅವ್ರಿಗೆ ವಯಸ್ಸಾಗಲ್ಲ ಸರ್. ಅವ್ರು ಹೆಂಗೆ ಟ್ರೈಬಲ್ ಬೇಟೆ ಆಡೋದೇ ಕೆಲಸ. ಕೊಡಗಿನವರು ಕಾಡು ಮನುಷ್ಯರು ಆ ಕಾಲದಲ್ಲಿ ಅಲ್ವಾ, ಅವರು ಆ ಟೈಮಲ್ಲೇ ಬೇಟೆ ಆಡ್ಕೊಂಡೇ ಬಂದಿರೋದು. ನಾವು ಆರ್ಮಿಯವರು ಬೇಟೆ ಆಡಲೇಬೇಕಾಗುತ್ತೆ. ನಾವು ಬೇಟೆ ಆಡೋದು ಬೇರೆ ಯಾರು ಆಡ್ತಾರೆ ಸರ್? ಆರ್ಮಿ ಇರೋದೇ ಅದಕ್ಕೆ ಅಲ್ವಾ. ಬೇಜಾರಾಗುತ್ತೆ ಸರ್, ತುಂಬ ಬೇಜಾರಾಗುತ್ತೆ.